ನಾಳೆಯಿಂದ ಕರ್ನಾಟಕದಲ್ಲಿ ಜಂಟಿ ಅಧಿವೇಶನ ನಡೆಯುತ್ತೆ. ಈ ಅಧಿವೇಶನದ ಪ್ರಕ್ರಿಯೆಯನ್ನು ನಾವು ನೋಡ್ತಾ ಹೋಗೋದಾದರೆ ಮುಖ್ಯವಾಗಿ ರಾಜ್ಯಪಾಲರ ಭಾಷಣ. ಹೌದು, ಕರ್ನಾಟಕದಲ್ಲಿ ರಾಜ್ಯಪಾಲರ ಭಾಷಣ ಈ ಅಧಿವೇಶನದ ಸಂದರ್ಭದಲ್ಲಿ ಒಂದು ಸಹಜ ಪ್ರಕ್ರಿಯೆ. ಆದರೆ ಇಲ್ಲಿ ರಾಜ್ಯಪಾಲರು ಭಾಷಣ ಮಾಡುವ ಸಂದರ್ಭದಲ್ಲಿ ಯಾವೆಲ್ಲ ಪ್ರಮುಖ ವಿಚಾರಗಳನ್ನು ಉಲ್ಲೇಖ ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. VBG ರಾಮ್ಜಿ ಕೇಂದ್ರ ಸರ್ಕಾರ ತಂದಿರುವಂತಹ ಒಂದು ಹೊಸ ಹೆಸರು ಯಾವುದಕ್ಕೆ? ಮನ್ರೇಗಾಗೆ. ಇದಕ್ಕೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಬಹಳ ವಿರೋಧ ವ್ಯಕ್ತವಾಗಿದೆ. ಕಾಂಗ್ರೆಸ್ ಅದನ್ನು ವಿರೋಧಿಸ್ತಾ ಇದೆ. ಹೆಸರನ್ನು ಚೇಂಜ್ ಮಾಡಿದ್ದೀರಿ, ಮಹಾತ್ಮ ಗಾಂಧಿಯವರ ಹೆಸರನ್ನು ಕೈ ಬಿಡಲಾಗಿದೆ, ಇದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಹಲವಾರು ವಿಚಾರಗಳನ್ನು ಕಾಂಗ್ರೆಸ್ ಇಲ್ಲಿ ಪ್ರಸ್ತಾಪ ಮಾಡಿದೆ. ಆದರೆ ಈಗ ನೋಡಿ, ಜಂಟಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ರಾಜ್ಯಪಾಲರು ಭಾಷಣ ಮಾಡೋದೊಂದು ಪ್ರತೀತಿ. ಈ ಸಂದರ್ಭದಲ್ಲಿ ಹಾಗಾದರೆ ರಾಜ್ಯಪಾಲರು ಯಾವ ಅಂಶವನ್ನು ಉಲ್ಲೇಖ ಮಾಡ್ತಾರೆ? ಕೇಂದ್ರದ ವಿರುದ್ಧ, ಯೋಚನೆಯ ವಿರುದ್ಧ ಮಾತಾಡ್ತಾರಾ, ರಾಜ್ಯ ಸರ್ಕಾರವನ್ನು ಉಳಿಸ್ಕೊಳ್ತಾರಾ ಅನ್ನುವಂಥ ಅಡಕತ್ರಿಯಲ್ಲಿ ರಾಜ್ಯಪಾಲರು ಸಿಕ್ಕಾಕೊಂಡಾಗಿದೆ. ಹಾಗಾದರೆ ತಮಿಳುನಾಡು ಹಾಗೂ ಕೇರಳ ರೀತಿಯಲ್ಲಿ ರಾಜ್ಯದಲ್ಲೂ ಕೂಡ ಆಗುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಕೇಂದ್ರ ಸರ್ಕಾರದ ವಿರುದ್ಧ ಗವರ್ನರ್ ಭಾಷಣ ಬೇಕಾ ಬೇಡವಾ? ಇದೇ ಸದ್ಯದ ಪ್ರಶ್ನೆ. VBG ರಾಮ್ಜಿ ವಿಧೇಯಕ ವಿರೋಧಿ ಭಾಷಣವನ್ನು ಹಾಗಾದರೆ ಓದ್ತಾರಾ? ಇದು ಸದ್ಯದ ಕುತೂಹಲ. ರಾಜ್ಯ ಸರ್ಕಾರದ ಕೆಲವೊಂದು ಅಂಶಗಳಿಗೆ ಕತ್ತರಿ ಹಾಕಿ ಭಾಷಣ ಏನಾದರೂ ಮುಂದುವರಿಸ್ತಾರೆ. ನೋಡಿ, ತಮಿಳುನಾಡು ಅಸೆಂಬ್ಲಿಯಲ್ಲಿ ಗವರ್ನರ್ ಭಾಷಣವನ್ನು ಓದಿಲ್ಲ, ಅದರಲ್ಲಿ ಏನೇನು ಕಂಟೆಂಟ್ ಇತ್ತೋ ಅದನ್ನು ಓದುವಂತಹ ಪ್ರಯತ್ನವನ್ನು ಮಾಡಿಲ್ಲ. ಕೇಂದ್ರವನ್ನು ಟೀಕಿಸುವ ಅಂಶವಿದ್ದ ಕಾರಣ ಕೇರಳ ಗವರ್ನರ್ ಕೆಲವೊಂದು ಅಂಶಗಳನ್ನು ಸ್ಕಿಪ್ ಮಾಡಿದ್ದಾರೆ. ಇಟ್ ಈಸ್ ನಾಟ್ ಸೋ ಈಸಿ, ಬಿಕಾಸ್ ಕೇಂದ್ರವನ್ನು ಪ್ರತಿನಿಧಿಸೋದೇ ಈ ಗವರ್ನರ್ ಅಥವಾ ರಾಜ್ಯಪಾಲರು. ಈಗ ಅಧಿವೇಶನ ಅಂತ ಸಂದರ್ಭದಲ್ಲಿ ಪರಿಪಾಠ, ರಾಜ್ಯಪಾಲರ ಭಾಷಣ ಆಗಬೇಕು, ನಂತರ ಇನ್ನೇನೋ ಉಳಿದ ಪ್ರಕ್ರಿಯೆಗಳು. ರಾಜ್ಯವನ್ನು ಪ್ರತಿನಿಧಿಸುವಂತಹ ಮತ್ತು ಕೇಂದ್ರವನ್ನು ಪ್ರತಿನಿಧಿಸುವಂತಹ ರಾಜ್ಯಪಾಲರು ಇಲ್ಲಿ ವಿಭಿನ್ನ ಪಕ್ಷಗಳ ಆಡಳಿತವನ್ನು ನಡೆಸ್ತಾ ಇರುವುದರಿಂದಾಗಿ ಯಾರ ಪರವಾಗಿ ಯಾರ ವಿರುದ್ಧವಾಗಿ ಮಾತಾಡ್ತಾರೆ ಅನ್ನೋದೇ ಸದ್ಯದ ಗೊಂದಲ ಆಗಿದೆ. ಸೊ ಹಾಗಾಗಿ ಈ ತಮಿಳುನಾಡು ಅಸೆಂಬ್ಲಿಯಲ್ಲಿ ಆದಂಗೆ ಆಗಿಬಿಡುತ್ತಾ ಅಥವಾ ಏನು ಮಾಡ್ತಾರೆ ಗವರ್ನರ್ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಯಾಕೆ ಇಲ್ಲಿ ಪ್ರಮುಖ ಗಮನವನ್ನು ಇದು ಸೆಳೆದಿದೆ ಅಂತ ನೋಡೋದಾದರೆ ವಿಶೇಷವಾಗಿ VBG ರಾಮ್ಜಿ. ನೋಡಿ, ನರೇಗಾ ಮನ್ರೇಗಾ ಆಗುತ್ತೆ. ಮನ್ರೇಗಾ ಹೆಸರನ್ನು ಈಗ NDAದವರು ಬದಲಿಸಿರೋದು. ಸೊ ಈಗ ಹೆಸರನ್ನು ಬದಲಿಸಿರುವುದರಿಂದಾಗಿ ರಾಜ್ಯದ ಕಾಂಗ್ರೆಸ್ ನಾಯಕರು ಇದನ್ನು ಬಹಳ ವಿರೋಧಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯಪಾಲರು ಆ ಅಂಶಗಳಿರುವಂಥ ಭಾಷಣವನ್ನು ಪ್ರಸ್ತುತಪಡಿಸ್ತಾರಾ, ಇಲ್ಲ ಕೇಂದ್ರವನ್ನು ಇಲ್ಲಿ ಯಾವ ರೀತಿ ಉಲ್ಲೇಖ ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲ. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾ ಹೋಗ್ತಾರೆ. ರೈಟ್ ರಾಜಪ್ಪ, ಈಗ ಜಂಟಿ ಅಧಿವೇಶನ ಆಗಬೇಕಾದ್ರೆ ರಾಜ್ಯಪಾಲರ ಭಾಷಣದ ಕಂಟೆಂಟ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈಗ VBG ರಾಮ್ಜಿ ಇಶ್ಯೂ ಆಗಿರುವುದರಿಂದಾಗಿ ರಾಜ್ಯಪಾಲರ ಭಾಷಣದಲ್ಲಿ VBG ರಾಮ್ಜಿ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಭಾಷಣದ ಕೆಲವೊಂದು ಅಂಶಗಳನ್ನು ಸ್ಕಿಪ್ ಮಾಡ್ತಾರಾ, ಯಥಾವತ್ತಾಗೂ ಹೇಳ್ತಾರಾ, ಅಥವಾ ಭಾಷಣವನ್ನೇ ಮಾಡೋದಿಲ್ವಾ? ಈ ರೀತಿ ಪ್ರಶ್ನೆಗಳಿದ್ದಾವೆ ರಾಜಪ್ಪ. ನಾಳೆ ರಾಜ್ಯಪಾಲರು ಜಂಟಿ ಅಧಿವೇಶನ ಉದ್ದೇಶಿಸಿ 11 ಗಂಟೆಗೆ ವಿಧಾನ ಮಂಡಲದ ಉಭಯ ಸದನ ಉದ್ದೇಶಿಸಿ ಅವರು ರಾಜ್ಯಪಾಲರು ಭಾಷಣವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿಶೇಷವಾಗಿ VBG ರಾಮ್ಜಿ ಏನು ಆ ಕಾಯ್ದೆಯನ್ನ ಬದಲಾವಣೆ ಮಾಡಿ, ಮನ್ರೇಗಾ ಕಾಯ್ದೆನ ಬದಲಾವಣೆ ಮಾಡಿ ವಿಕಸಿತ ಭಾರತ ಗ್ಯಾರಂಟಿ ಆಜೀವಿಕ ಮಿಷನ್ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಆ ಒಂದು ಕಾಯ್ದೆ ಬಗ್ಗೆನೂ ತಾವು ಪ್ರಸ್ತಾಪವನ್ನ ಮಾಡ್ತಾರೆ. ಆದ್ರೆ ರಾಜ್ಯಪಾಲರ ಒಂದು ಕಚೇರಿಯಿಂದ ಈಗ ಮುಖ್ಯ ಕಾರ್ಯದರ್ಶಿ ಅವರ ಕಚೇರಿಗೆ ದೂರವಾಣಿ ಕರೆ ಬಂದಿದ್ದು, ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ ಅಥವಾ ಪ್ರಭುಶಂಕರ್ ಅವರು ಕರೆ ಮಾಡಿ ಒಂದ್ ವೇಳೆ ಈ ಒಂದು ವಿಚಾರ ಏನು VBG ರಾಮ್ಜಿ ಕಾಯ್ದೆ ಬಗ್ಗೆ ನೀವು ಒಂದ್ ವೇಳೆ ರಾಜ್ಯ ಸರ್ಕಾರ ಯಾವ ಒಂದು ಭಾಷಣವನ್ನ ತಯಾರು ಮಾಡಿಕೊಟ್ಟಿರ್ತಾರೆ ಅದನ್ನ ರಾಜ್ಯಪಾಲರು ಓದ್ತಾರೆ. ಇದುವರೆಗೂ ಅದನ್ನೇ ಪಾಲಿಸ್ಕೊಂಡು ಬಂದಿದ್ದಾರೆ. ಆದ್ರೆ ಒಂದು ವೇಳೆ ಈ ಒಂದು ನಾಳೆ ಕೊಡುವಂತ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ನೀವು ಕಠಿಣ ಶಬ್ದಗಳಲ್ಲಿ ಏನಾದ್ರೂ ಪದ ಪ್ರಯೋಗ ಮಾಡಿದ್ದೆ ಆದಲ್ಲಿ ನಾನು ಅದನ್ನ ಓದಬೇಕೆ ಬೇಡವೆ ಅಂತ ಬಗ್ಗೆ ಪರಿಶೀಲನೆ ಮಾಡ್ಬೇಕಾಗತ್ತೆ ಅಂತ ಒಂದು ಸಂದೇಶವನ್ನ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿ ಮೂಲಕ ಕೊಟ್ಟಿದ್ದಾರೆ. ಯಾವುದೇ ವಿಷಯಗಳಲ್ಲಿ ಇದುವರೆಗೆ ರಾಜ್ಯಪಾಲರು, ಕರ್ನಾಟಕ ರಾಜ್ಯಪಾಲರು ವಿಶೇಷವಾಗಿ ತಾವರಚಂದ್ ಗೆಹ್ಲೋಟ್ ಅವರು ರಾಜ್ಯಪಾಲ ಆದ ನಂತರ ರಾಜ್ಯ ಸರ್ಕಾರದ ಜೊತೆ ಯಾವುದೇ ವಿಷಯಗಳಲ್ಲಿ ಸಂಘರ್ಷವನ್ನ ಮಾಡಿಕೊಳ್ಳದೇನೆ ಅವರು ಸ್ಮೂತ್ ಆಗಿ ವ್ಯವಹಾರವನ್ನ ನಡೆಸ್ಕೊಂಡು ಹೋಗಿದ್ದಾರೆ. ಈ ಹಿಂದೆನೂ ಸಹ ಕೇಂದ್ರ ಸರ್ಕಾರ ಅನುದಾನ ಕಡಿತ ಮಾಡೋದಿರ್ಬೋದು, GST ಮಾಡೋದಿರ್ಬೋದು, ಅಥವಾ ಬೇರೆ ಬೇರೆ ಸಂದರ್ಭದಲ್ಲೂ ಸಹ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಕೇಂದ್ರ ಸರ್ಕಾರವನ್ನ ಟೀಕಿಸುವಂತ ಒಂದು ವಿಷಯಗಳು ಸಹ ಪ್ರಸ್ತಾಪ ಆಗಿದ್ದ ಹಿಂದೆ ಪ್ರಸ್ತಾಪ ಆಗಿದೆ.
ಹಾಗಾಗಿ ರಾಜ್ಯಪಾಲರು ಈ ಬಾರಿ ವಿಶೇಷವಾಗಿ ಯಾವ ಸಂದೇಶವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಪದೇ ಪದೇ ಮುಜುಗರ ಆಗುವುದು ಬೇಡ ಅಂತ ಅನ್ನೋ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತು ಒಂದ್ ವೇಳೆ ರಾಜ್ಯ ಸರ್ಕಾರ ಈಗಾಗಲೇ ಭಾಷಣವನ್ನು ಸಿದ್ಧಪಡಿಸಿ ರಾಜ್ಯಪಾಲರ ಅವರಿಂದ ಹೇಳಿಸಬೇಕು ಅಂತ ಪ್ರಯತ್ನವನ್ನ ಕೇಂದ್ರದ ವಿಬಿಜೆ ರಾಮ್ಜಿ ಕಾಯ್ದೆ ವಿರುದ್ಧವಾಗಿ ರಾಜ್ಯ ಸರ್ಕಾರಕ್ಕೆ 3,500 ಕೋಟಿ ನಷ್ಟವಾಗ್ತಾ ಇದೆ. ಹೀಗಾಗಿ ಈ ಒಂದು ಕಾಯ್ದೆ ಹಿಂದೆ ಏನು ಮನ್ರೇಗಾ ಅಂತಾಗಿತ್ತು, ಅದನ್ನ ಕಾಂಗ್ರೆಸ್ ಯುಪಿಎ ಸರ್ಕಾರದ ಕ್ರೆಡಿಟ್ ಇತ್ತು. ಆ ಒಂದು ಕಾರಣಕ್ಕೋಸ್ಕರ ಹೆಸರನ್ನ ಬದಲಾವಣೆ ಮಾಡಿದ್ದು ಅಂತ ಹೇಳೋದನ್ನ ಅದಂತ ಓದುವಂತ ಸಮಸ್ಯೆ ಇಲ್ಲ. ಆದ್ರೆ ಈ ಕಾಯ್ದೆಯನ್ನ ಬದಲಾವಣೆ ಮಾಡಿಕೊಂಡು ಕೇವಲ ಹೆಸರನ್ನ ಬದಲಾವಣೆ ಮಾಡಿ ಜನರ ಬದುಕು ಹಕ್ಕನ್ನ ಅಥವಾ ಉದ್ಯೋಗ ಹಕ್ಕನ್ನ ಕಸಿದುಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಮಾಡಿದೆ, ದ್ರೋಹ ಮಾಡಿದೆ, ಇಂತಹ ಪದಗಳ ಒಂದು ವೇಳೆ ಪ್ರಯೋಗ ಮಾಡಿದ್ದೆ ಅದಲ್ಲಿ ಅದನ್ನ ರಾಜ್ಯಪಾಲರು ಓದಬೇಕಾ ಬೇಡವಾ ಅಂತ ಅದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಪ್ರಭುಶಂಕರ್ ಅವರು ಮುಖ್ಯ ಕಾರ್ಯದರ್ಶಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಎರಡನೇ ವಿಷಯ, ಆ ಸಂದರ್ಭದಲ್ಲಿ ಆ ಪದಗಳನ್ನ ಬಳಸಬಹುದು ಅಥವಾ ಪರ್ಯಾಯ ಪದಗಳನ್ನ ಬಳಸೋಕ್ಕೂ ಸಹ ರಾಜ್ಯಪಾಲರಿಗೆ ಅವಕಾಶ ಇದೆ. ಮೂರನೇದಾಗಿ ಸ್ಕಿಪ್ ಮಾಡುವಂತ ಸಾಧ್ಯತೆನೂ ಇದೆ. ಈಗಾಗಲೇ ಕೇರಳ ರಾಜ್ಯಪಾಲರು ನಿನ್ನೆ ನಡೆದಂತ ವಿಧಾನದ ಮಂಡಲದ ಜಂಟಿ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಹಲವಾರು ವಿಷಯಗಳನ್ನ ಅವರು ಸ್ಕಿಪ್ ಮಾಡಿದ್ದಾರೆ. ತಮಿಳುನಾಡು ರಾಜ್ಯಪಾಲರಂತ ರವಿ ಅವರು ಅದನ್ನ ಭಾಷಣವನ್ನ ಓದಿಲ್ಲ. ಹೀಗಾಗಿ ಕರ್ನಾಟಕ ರಾಜ್ಯಪಾಲರು ಸಹ ಆ ಒಂದು ಭಾಷಣವನ್ನ ಓದಬಹುದು ಅಥವಾ ಓದದೇನೆ ಇರಬಹುದು, ಅಥವಾ ಆ ಪದಗಳನ್ನ ಬದಲಾಗಿ ಪರ್ಯಾಯ ಪದಗಳನ್ನ ಸಾಫ್ಟ್ ಆಗಿರುವಂತ ಪದಗಳನ್ನ ಬಳಸಬಹುದು. ಈ ಒಂದು ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರನು ಸಹ ಎಚ್ಚೆತ್ತುಕೊಂಡು ರಾಜ್ಯಪಾಲರಿಂದ ಓದಿಸ್ಬೇಕಂತ ರಾಜ್ಯಪಾಲರಿಂದ ಯಾವ ಭಾಷಣವನ್ನ ಮಾಡ್ಲಿಕ್ಕೆ ಅವ್ರಿಗೆ ನಾಳೆ ಕೊಡ್ತಾರೆ, ಆ ಒಂದು ಭಾಷಣಗಳಲ್ಲಿ ಕಠಿಣ ಪದಗಳನ್ನ ಪ್ರಯೋಗ ಮಾಡದಂತೆ ಎಚ್ಚರಿಕೆಯನ್ನು ವಹಿಸುವಂತ ಪ್ರಯತ್ನವನ್ನು ಸಹ ರಾಜ್ಯ ಸರ್ಕಾರ ಮಾಡಿದೆ. ಹಾಗಾಗಿ ನಮ್ಮ ಶಾಸಕರು ಸದನದಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡೋ ಸಂದರ್ಭದಲ್ಲಿ ನಾವು ಕಠಿಣ ಪದಗಳನ್ನ ಬಳಸೋಣ, ಅದರ ರಾಜ್ಯಪಾಲರಿಂದ ಹಾರ್ಷ್ ಆಗಿರುವಂತ ಅಥವಾ ಕಠಿಣ ಪದಗಳನ್ನ ಬಳಸುವಂತ ಮತ್ತು ಕೇಂದ್ರ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡುವಂತ ಪ್ರಯತ್ನ ಮಾಡೋದು ಬೇಡ ಅಂತ ಹೇಳೋದು ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ನಾಳೆ ರಾಜ್ಯಪಾಲರ ಭಾಷಣವನ್ನ ಯಾವ ತರ ಮಾಡ್ತಾರೆ ಅಥವಾ ರಾಜ್ಯಪಾಲರಿಗೆ ಯಾವ ರೀತಿ ಭಾಷಣವನ್ನು ರಾಜ್ಯ ಸರ್ಕಾರ ಸಿದ್ಧಪಡಿಸಿ ಕೊಟ್ಟಿದೆ ಮತ್ತು ಅದನ್ನು ರಾಜ್ಯಪಾಲರು ಯಾವ್ದನ್ನೆಲ್ಲ ಓದ್ತಾರೆ ಅಥವಾ ಯಾವ್ದನ್ನೆಲ್ಲ ಓದ್ಲಿಕ್ಕೆ ಸಾಧ್ಯವಾದಂತ ಪದಗಳನ್ನ ಪ್ರಯೋಗ ಮಾಡುವಂತ ಸಾಧ್ಯತೆ ಇದೆಯಾ ಅನ್ನೋದನ್ನು ಸಹ ನಾಳೆ ರಾಜ್ಯಪಾಲರ ಭಾಷಣ ಆದ ನಂತರ ತಿಳಿಯಲಿದೆ. ದಿವ್ಯಶ್ರೀ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.